ಬ್ರದರ್ಸ್ ಅಂತ ಹೇಳಿದ್ರು. ಈಗ ಜಮೀರ್ ಅಹಮದ್ ಖಾನ್ ಅವ್ರ ಪರವಾಗಿ ಯಾಕೆ ಮಾತಾಡ್ತಿಲ್ಲ ಅವರು? ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೇನೋ ಒಂದು ಉತ್ತರ ಕೊಡಬೇಕಲ್ವಾ? ಆಸ್ ಎ ರೆಸ್ಪಾನ್ಸಿಬಲ್ ನಿಯೋಜಿತ ಮುಖ್ಯಮಂತ್ರಿಗಳಾಗಿ KPCC ಅಧ್ಯಕ್ಷರಾಗಿ ಈ ರೀತಿಯ ಗಂಭೀರವಾದಂಥ ಆರೋಪ ತಮ್ಮ ಸಹೋದ್ಯೋಗಿಗಳ ಮೇಲೆ ಬಂದಾಗ, ತಮ್ಮ ಬ್ರದರ್ಸ್ ಮೇಲೆ ಬಂದಾಗ ಯಾಕೆ ಮಾತಾಡಲಿಲ್ಲ DK ಶಿವಕುಮಾರ್ ಅವರು? ಅಂದರೆ ಏನು ನಿಮ್ಮ ಬದ್ಧತೆ ಏನು ಬ್ರದರ್ಸ್ ವಿಚಾರವಾಗಿ? ಇದೆ ಈ ಬದ್ಧತೆಯನ್ನೇ ಇವತ್ತು ಪ್ರಬುದ್ಧವಾಗಿ ಅಲ್ಲಿ ಮುಸಲ್ಮಾನರು ಹೊಡೆತ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ 5,000 ಏನು ಗೆದ್ದಿದ್ದಾರಲ್ವಾ, ಅದು ಏನು ಬಹಳ ದೊಡ್ಡ ಮಾರ್ಜಿನ್ ಅಲ್ಲ ಬೈ ಎಲೆಕ್ಷನ್ ಅಲ್ಲಿ, ಆಸ್ ಪರ್ ಮೈ ನಾಲೆಜ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇ ಸಮಾಜದವರು, ಸಮುದಾಯದವರು ಪಾಠ ಕಲಿಸ್ತಾರೆ ಅವ್ರಿಗೆ. ಎಸ್, ಹಾಗಾದ್ರೆ ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಬಹುದೊಡ್ಡ ಬದಲಾವಣೆಗಳಾಗ್ತಾವ ಅಂತ ಅಲ್ಲ, ಐ ಡೋಂಟ್ ಸಿ ತುಂಬ ಏನೋ ಬದಲಾವಣೆಗಳಾಗುತ್ತೆ ಅಂತ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಭಾಳ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ. ಆಮೇಲೆ ನಮ್ಗಿಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣಿಸೋದೇನು ಅಂದರೆ DK ಶಿವಕುಮಾರ್ದವ್ರ ಬಣ ವರ್ಸಸ್ ಸಿದ್ದರಾಮಯ್ಯನವ್ರದ್ದು ಬಣ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಯಾರ್ಯಾರೆಲ್ಲ ಸಿದ್ದರಾಮಯ್ಯನ ಬಣದವ್ರು ಇದಾರಲ್ವ, ಇನ್ನು ಮುಂದಿನ ದಿನಗಳು ಅವರೆಲ್ಲರೂ ಕೂಡ ಬಲಿ ಹಾಕುವಂಥ ಕೆಲಸವನ್ನು DK ಶಿವಕುಮಾರ್ ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರು ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ ಏನು ಯಾವ ಅನುಮಾನ ಏನು ಇಟ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಇನ್ನು ಸಿದ್ದರಾಮಯ್ಯನವರು ಅಪ್ಪಿತಪ್ಪಿ ಏನಾದರೂ ಧರ್ಮಸ್ಥಳದ ಶಾಂತಿವನಕ್ಕೆ ಹೋಗಿ ಕೂತರು ಅಂದರೆ ಸರ್ಕಾರ ಬಿದ್ದಂಗೆ. ಯಾವ ರೀತಿ 2019ರಲ್ಲಿ ಧರ್ಮಸ್ಥಳದ ಶಾಂತಿವನಕ್ಕೆ ಹೋಗಿ ಸರ್ಕಾರ ಬೀಳಿಸಿದ್ರಲ್ವಾ, ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಏನಾದರೂ ಸರಿಯಾಗಿ ನಡ್ಸ್ಕೊಳ್ಳೋದೇ ಈ ರೀತಿಯ ಘಟನೆಗಳು ಹೆಚ್ಚೆಚ್ಚು ಅವ್ರ ಕ್ಯಾಂಪಲ್ಲಿ ಇರೋರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಂದರೆ 100% ಹೇಳ್ತೀನಿ, ಆ್ಯಸ್ ಪರ್ ಮೈ ನಾಲೆಜ್ ಸಿದ್ದರಾಮಯ್ಯ ಇಸ್ ಮೋರ್ ಡೇಂಜರಸ್ ಆಸ್ ಎನ್ MLA. ಅವ್ರು MLA ಆಗಿ ಸುಮ್ಮನೆ ಇರ್ತಾರೆ ಅಂತಂದರೆ ಮೋರ್ ಡೇಂಜರಸ್ ಸಿದ್ದರಾಮಯ್ಯನವರು. ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ವೇ ಅಲ್ಲ ಸಿದ್ದರಾಮಯ್ಯನವರು. ಅವರ ಮೌನ ಅಪಾಯದ ಮುನ್ಸೂಚನೆ 100%, 200% ಅದು ನಾವೆಲ್ಲ ನೋಡಿದೀವಿ ರಾಜಕೀಯ ಇತಿಹಾಸದಲ್ಲಿ ಯಾವ ರೀತಿ ಸರ್ಕಾರನ ಬೀಳಿಸಿದ್ರು ಅಂತ. ಹಾಗಾಗಿ ಎಸ್ ಗಂಗಾಧರ್ ಸರ್, ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಕರ್ನಾಟಕದ ಜನಗಳ ಮೇಲೆ ಪರಿಣಾಮ ಬೀರುತ್ತೆ. ಎಸ್ 100%. ಗಂಗಾಧರ್ ಸರ್, ಎಲ್ಲ ಒಂದು ಕಡೆ ಸಂಪುಟ ಸಮರ ಜೋರಾಗಿ ನಡೀತಾ ಇದೆ, ಓತಪ್ರೋತವಾದಂತಹ ಭೇಟಿಗಳಾಗ್ತಾ ಇದೆ, ಹೊಸ ಹೊಸ ಮುಖಗಳೆಲ್ಲವೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಎಲ್ಲ ವೇಗವನ್ನು ಬ್ರೇಕ್ ಹಾಕೋದಕ್ಕೆ ಹುಟ್ಕೊಂಡಂಥ ಒಂದು ಆಡಿಯೋ, ಡೈವರ್ಟ್ ಮಾಡೋದಕ್ಕಾಗಿ ಹುಟ್ಕೊಂಡಿರ್ತಕ್ಕಂಥ ಆಡಿಯೋ, ಈ ತರಹದೊಂದು ಸಾಮಾಜಿಕ ಚರ್ಚೆ. ಅದೇನು ಇಲ್ಲ, ಇದು ಅವೆಲ್ಲಕ್ಕೂ ಬ್ರೇಕ್ ಹಾಕ್ಬೇಕಂತೇನೆ ಅದಕ್ಕೆ ಸಂಬಂಧ ಬೀಳಲ್ಲ. ನಾನು ಕೇಳಿದ್ರೆ ಒಂದು ಎಲ್ಲ ಅವರವರು ಡೆಪ್ಟಿ CM ಆಗ್ಬೇಕಂತಿದ್ದಾರೆ. ಅವರ 10 ಜನ ಇವತ್ತು ಕೇಳ್ತಾ ಇದ್ದಾರೆ ಡೆಪ್ಟಿ CM ನಾನು ಅಂತೇಳಿ. ಕಡೆಗೆ ಏನಪ್ಪ ಅಂದ್ರೆ ಡೆಪ್ಟಿ CM DCM ಕೇಳಿದ್ರೆ ಕಡೆಗೆ ಮಿನಿಸ್ಟರ್ ಅವರು ಆಗ್ತೀವಿ ಅಲ್ಲ ಅಂತಕ್ಕಂಥ ಒಂದು ನಿರೀಕ್ಷೆ ಅವರಿಗೆ. ಆಮೇಲೆ ಜಮೀರ್ ಅಹಮದ್ ಅವರ ಈ ಆಡಿಯೋ ಅವರ ಇದಕ್ಕೇನಪ್ಪ ಅಂದ್ರೆ ಆ ಒಂದು ಇದಕ್ಕೇನಪ್ಪ ಅಂದ್ರೆ ಅವ್ರ ಮೂವ್ಮೆಂಟಿಗೆ ಏನೋ ಅಂದ್ರೆ ಅಡ್ಡಿ ಆಗಲ್ಲ. ಇದ್ರ ಪಾಡಿಗೆ ಇನ್ನೂ ಅವ್ರಿಗೆ ಏನಪ್ಪ ಅಂದ್ರೆ ಗ್ರೋತಿಗೂ ಇದು ಅಡ್ಡಿ ಪಡಿಸಲ್ಲ. ಇಲ್ಲ, ಅದೇನಿಲ್ಲ. ಇವರಿಗೆ ಅಷ್ಟೇ ಪ್ರಾಬ್ಲಮ್ ಅದು. ಜಮೀರ್ ಅಹಮದ್ ಅವರಿಗೆ ಅಷ್ಟೇ ಪ್ರಾಬ್ಲಮ್ ಆಗ್ಬೋದು ಹೊರತಾಗಿ ಉಳಿದವ್ರಿಗೆಲ್ಲ ಏನಿಲ್ಲ. ಆಯ್ತು, ಅವರು ಜಮೀರ್ ಅಹಮದ್ ಒಬ್ಬರು ಕಟ್ ಆಯ್ತು ಅಂತಂದ್ರಪ್ಪ ಅಂದ್ರೆ ನಾವು ಇನ್ನೂ ಸುಗಮ ಆಯಿತು ಅಂತ ಹೇಳ್ತಾರೆ ಅವರು. ಹಾಗೆ ದಾರಿ ಸುಗಮ ಆಗ್ತದೆ ಅಂತ. ಹಾಗೆ ಸೊ ಓಕೆ, ಇನ್ನು ಉತ್ಕರ್ಷ್ ಅವರೇ, ಈಗ ಅಲ್ಲಿನ ಸಮರ್ಥ ಶಾಮನೂರ್ ಅವರು ಮಾತನಾಡಿದನ್ನು ಕೇಳಿಸ್ಕೊಂಡ್ರಿ. ಸಮರ್ಥ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ಹಿಂದಿನಿಂದಲೇ ಅನುಮಾನ ಇತ್ತು, ನಮಗೊಂದು ಗುಮಾನಿ ಇತ್ತು, ಈ ತರಹದೊಂದು ಷಡ್ಯಂತ್ರ ಆಗ್ತಾ ಇದೆ. ಇಲ್ಲಿ ಸಮರ್ಥ ಅವರು ಇದನ್ನು ನಿರಾಕರಿಸೋದಿಲ್ಲ. ಜಮೀರ್ ಅಹಮದ್ ಮಾಡ್ದಲೇ ಇರಬಹುದು, ಅವ್ರು ಮಾಡಿರೋ ಚಾನ್ಸೇ ಇಲ್ಲ, ಈ ತರಹದ ಪದಪ್ರಯೋಗನ ಅವರಿಂದ ಆಗ್ತಾ ಇಲ್ಲ. ಸೊ ಅವರಿಗೊಂದು ಕ್ಲಾರಿಟಿ ಇದೆ ಅಂತ ಅರ್ಥ ಅಲ್ಲ. ಅವರೇ ಉತ್ತರ ಕೊಟ್ಬಿಟ್ಟಿದ್ರಲ್ಲ, ನಾವು ಉತ್ತರ ಕೊಡುವಂಥ ಅವಶ್ಯಕತೆ ಏನಿದೆ? ಅಪೋಸಿಷನ್ ಪಾರ್ಟಿ ಸಮರ್ಥ ಅವರದ್ದೇ ಪಾರ್ಟಿಯ MLA ಉತ್ತರ ಕೊಟ್ಟಿದ್ದಾರೆ ಅಂದರೆ ಅವರೇ ಅಲ್ಲಿ ಏನು ನಡೆದಿದೆ ಅಂತ ವಾಸ್ತವ ಅವ್ರಿಗೆ ಗೊತ್ತಿದೆ. ಆಮೇಲೆ ಭಾಳ ಸ್ಪಷ್ಟವಾಗಿ ನಾವೇ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅನೇಕ ರೀತಿಯ ಚರ್ಚೆಗಳನ್ನು ಮಾಡಿದಾಗ ಯಾವೆಲ್ಲ ರೀತಿ ಅಲ್ಲಿ SDPIನ ಎಂಟ್ರಿ ಆಯಿತು, SDPIನ ಪರವಾಗಿ ಯಾರೆಲ್ಲ ಒಳಗಡೆ ಕೆಲಸ ಮಾಡಿದ್ರು, ಮತ್ತು ಅಬ್ದುಲ್ ಜಬ್ಬಾರ್ ಮತ್ತು ನಮ್ಮ ಇವರು ಕೋಲಾರ ಭಾಗದ ಮುಸ್ಲಿಂ MLC ಇದ್ರಲ್ಲ, ಅವ್ರನ್ನೆಲ್ಲ ಯಾಕೆ ಉಚ್ಚಾಟನೆ ಮಾಡಿದ್ರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆಯಲ್ವಾ. ಆಮೇಲೆ ಇದೇ ರಿಜ್ವಾನ್ ಅರ್ಷದ್ ಏನು ಮಾತಾಡಿದ್ರು, ಇದೇ ಹ್ಯಾರಿಸ್ ಏನು ಮಾತಾಡಿದ್ರು ಅನ್ನೋವಂಥದ್ದು ಭಾಳ ಜನಗಳ ಮುಂದೆ ಕಟ್ಟಿರ್ತಕ್ಕಂಥ ಸ್ಪಷ್ಟವಾದಂಥ ಚಿತ್ರಣ. ಸೊ ಹಾಗಾಗಿ ಭಾಳ ಸ್ಪಷ್ಟವಾಗಿ ಈಗಲೇ ಇಷ್ಟು ಭಿನ್ನಮತ ಇರಬೇಕಾದ್ರೆ ಇನ್ನು 2 ವರ್ಷದಲ್ಲಿ ಯಾವ ರೀತಿ ಸರ್ಕಾರವನ್ನು ನಡೆಸ್ತಾರೆ, ಯಾವ ರೀತಿ ಕೋಆರ್ಡಿನೇಷನನ್ನು ಇವ್ರು ಮಾಡ್ಕೊಳ್ತಾರೆ, ಅದು ಪರಿಣಾಮ ಬೀರ್ತಕ್ಕಂಥದ್ದು ಯಾರ ಮೇಲೆ ಅಂತಂದರೆ ಜನಗಳ ಮೇಲೆ. ಯಾಕಂದರೆ ಈಗಾಗಲೇ ಜನಸಾಮಾನ್ಯರಿಗೆ ಭಾಳಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದು ಹಣದ ದುಬ್ಬರ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳು, ರಸ್ತೆ ವ್ಯವಸ್ಥೆಗಳು, ಅನೇಕ ರೀತಿಯ ಸಮಸ್ಯೆಗಳು ಇವತ್ತು ಜನರನ್ನು ಕಾಡ್ತಾ ಇದೆ. ಆದರೆ ಇವತ್ತು ದುರ್ದೈವ ಏನು ಅಂತಂದರೆ ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲೂ ಇನ್ನೂ ನೋಡಿ ಇವರು ಬಣದವರೇ ಕಿತ್ತಾಡ್ತಾ ಇದ್ದಾರೆ. ಇವರು ಆಡಿಯೋ ಅವ್ರು ರಿಲೀಸ್ ಮಾಡೋದಂತೆ, ಅವ್ರು ಬಂದು ಸ್ಪಷ್ಟನೆ ಕೊಡುವಂಥದ್ದಂತೆ. ಸೊ ಹಾಗಾಗಿ ಇದೆಲ್ಲ ಬಿಟ್ಟು ಇನ್ನಾದರೂ ಅಭಿವೃದ್ಧಿ ಕಡೆ ಮುಖ ಮಾಡಬೇಕು ಕಾಂಗ್ರೆಸ್ ಅವರು. ಇಟ್ಸ್ ಹೈ ಟೈಮ್. ಹಾಗಾಗಿ ಭಾಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಸಿದ್ದರಾಮಯ್ಯ ಟೀಮ್ ವರ್ಸಸ್ DK ಶಿವಕುಮಾರ್ ಟೀಮ್.
ಇನ್ನು 2 ವರ್ಷ ಆದಮೇಲೆ ಈ ಇಷ್ಟು ಟೀಮ್ಗಳನ್ನು ಜನ ಮನೆ ಕಳಿಸ್ತಾರೆ 28ಕ್ಕೆ. ಎಸ್ ಸರ್, ಗಂಗಾಧರ್ ಸರ್, ಈ ಸಂದರ್ಭದಲ್ಲಿ ನನಗೆ ಈ ದಾವಣಗೆರೆ ಬೈ ಎಲೆಕ್ಷನ್ನ ಆ ಸಂದರ್ಭದಲ್ಲಿ BZ ಜಮೀರ್ ಅಹಮದ್ ಖಾನ್ ಪರಿಪೂರ್ಣವಾಗಿ ಸಮಯವನ್ನು ದಾವಣಗೆರೆಯಲ್ಲಿ ಕಳೆದಿಲ್ಲ. ಯಾವಾಗ ಜಬ್ಬಾರ್ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡ್ತೋ ಆಗ ಅವರು ಆಸೆನೆ ಕಳ್ಕೊಂಡ್ರು. ಅದಾದ ನಂತರ ನಿಮಗೆ ಗೊತ್ತಿದೆ, ಕೇರಳಕ್ಕೆ ಹೋದ್ರು, ಅಲ್ಲಿ ಪ್ರಚಾರದಲ್ಲಿದ್ದರು. ಸಿದ್ದರಾಮಯ್ಯ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಕರೆಸ್ಕೊಂಡ್ರು. ಕೇವಲ ಒಂದು ಅರ್ಧ ಗಂಟೆ ಮಲ್ಲಿಕಾರ್ಜುನ್ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ್ರು. ಸೊ ಅವೆಲ್ಲವನ್ನು ಗಮನಿಸ್ತಾ ಇದ್ದಾಗ SS ಮಲ್ಲಿಕಾರ್ಜುನ್ ಅವರು ಕೂಡ ಪರಿಪೂರ್ಣವಾಗಿ ಏನು BZ ಜಮೀರ್ ಅಹಮದ್ ಖಾನ್ ರವರನ್ನ ಬ್ಲೈಂಡ್ ಆಗಿ ನಂಬಿರಲಿಲ್ಲ. ಆ ಸಂದರ್ಭದಲ್ಲೂ ಎಲ್ಲೋ ಅನಿಸುತ್ತೆ ಸರ್, BZ ಜಮೀರ್ ಅಹಮದ್ ಖಾನ್ ರವರಿಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ಬೇಜಾರಿತ್ತು, ತಾನು ಹೇಳಿದ ವ್ಯಕ್ತಿಗೆ ಟಿಕೆಟ್ ಕೊಡದಲ್ಲೇ ಇರೋದು. ಹೌದು. ಸೊ ಅದು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲ, ಅದು ಅವರು ನಾನು ಕೇಳೋದೇನಂತಾರಪ್ಪ ಅಂದರೆ ಇನ್ನೂ ಸ್ವಲ್ಪ ಬೇರೆ ಆ್ಯಂಗಲ್ನಲ್ಲಿ ನಾವು ವಿಚಾರ ಮಾಡಬೇಕು. ಈ ಉಪ ಚುನಾವಣೆ ಏನಿತ್ತಲ್ಲ, ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಗೆಲ್ಲಬೇಕಂತೇಳಿ ಕಾಂಗ್ರೆಸ್ಸಿಗೆ ಎಲ್ಲರಿಗೂ ಏನಪ್ಪ ಅಂದರೆ ಒಂದು ಒಮ್ಮತ ಇತ್ತಾ ಅಂತ ಪ್ರಶ್ನೆ ಬರುತ್ತೆ. ಬಾಗಲಕೋಟೆಯಲ್ಲೇ ಮಾತ್ರ ಗೆಲ್ಲಬೇಕು, ದಾವಣಗೆರೆಯಲ್ಲಿ ಸೋಲ್ಬೇಕು ಅಂತೇಳಿ ಒಂದು ಬಣ ಹೇಳಿದರೆ, ಒಳಗೆ ಅಂದ್ಕೊಂಡಿದ್ರೆ ದಾವಣಗೆರೆಯಲ್ಲಿ ಗೆಲ್ಲಬೇಕು, ಬಾಗಲಕೋಟೆಯಲ್ಲಿ ಸೋಲ್ಬೇಕು ಅಂತಕ್ಕಂಥ ಇನ್ನೊಂದು ಬಣನೂ ಅಂದ್ಕೊಂಡಿರ್ಲಿಕ್ಕೆ ಸಾಧ್ಯ ಇದೆ. ಇದು ರಾಜಕೀಯ, ಒಳಗಿಂದ ರಾಜಕೀಯ. ಹಾಗಾಗಿ ಇಲ್ಲಿ ನಾನು ಮುಂಚೆನೇ ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ ನಾನು, ಇಲ್ಲಿ ಏನಂದ್ರಪ್ಪ ಅಂದರೆ ಒಂದು ಜಮೀರ್ ಅಹಮದ್ ಒಂದು ಏನಪ್ಪ ಅಂದ್ರೆ ಹತ್ಯಾರು ಆಯುಧವಾಗಿ ಅಲ್ಲಿ ಬಳಕೆ ಆಗಿದ್ದಾರೆ ಅಂತ ನನಗನ್ಸೋದು. ಆಮೇಲೆ ಅದನ್ನ ಆಯುಧ ಹಿಡಿದವ್ರು ಯಾರು, ಅದೃಶ್ಯ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಜಮೀರ್ ಅಹಮದವನ್ನು ಬಳಸ್ಕೊಂಡವ್ರು ಯಾರು, ಅದ್ರ ಬಗ್ಗೆ ಎಲ್ಲಿದ್ದಾರೆ, ಯಾರಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಹೌದ್ರಾ? ಹಾಗಾಗಿ ಇವತ್ತು ಇಲ್ಲಿ ನೋಡಿದ್ದೀವಿ ನಾವಲ್ಲಿ, ಅಲ್ಲಿ ಯಾರು ಇದನ್ನು ಏನಪ್ಪ ಅಂದರೆ ಹೆಚ್ಚು ಆಸಕ್ತಿ ತೊಗೊಂಡ್ರು, ಅಲ್ಲಿ ಇದು ಕುರುಬ ಕ್ಯಾಂಡಿಡೇಟ್ ಗೆಲ್ಲಿಸ್ಲಿಕ್ಕಾಗಿ. ಹೌದ್ರಾ? ಅಲ್ಲಿ ಯಾರು ಹೆಚ್ಚು ಪ್ರಚಾರ ಮಾಡಿದರು, ಯಾವ ರೀತಿಯಲ್ಲಿ ಎಲ್ಲ ಸ್ಟ್ರಾಟಜಿಗಳು ಮಾಡಿದರು, ಇಲ್ಲಿ ಯಾಕೆ ಮಾಡಲಿಲ್ಲ, ಅದು ಎಲ್ಲ ಒಂದು ಆ ಆ್ಯಂಗಲ್ನಲ್ಲೂ ನಾವು ವಿಚಾರ ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆಗೆ ಸತ್ಯದ ಹೊಳವು ಸಿಗ್ಬೋದು ಅಷ್ಟೇ. ಹಾಗೆ ಸರ್, ಇಲ್ಲಿ ಇನ್ನೂ ಒಂದು ಪ್ರಶ್ನೆಗಳು ಉದ್ಭವಗೊಳ್ತವೆ ಸರ್. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಿಕ್ಲಿ ಮುಸ್ಲಿಂ ಪಾಪ್ಯುಲೇಟೆಡ್ ಏರಿಯಾಗಳು ತುಂಬ ಇದ್ದಾವೆ. BZ ಜಮೀರ್ ಅಹಮದ್ ಖಾನ್ ರವರು ಪರಿಪೂರ್ಣವಾಗಿ ಶ್ರಮಿಸಿದ್ದೇ ಆದಲ್ಲಿ ಇನ್ನೂ 10,000ಕ್ಕೂ ಹೆಚ್ಚು ಮತಗಳು ಕಾಂಗ್ರೆಸ್ನಿಂದ ತಪ್ಪಿ ಹೋಗೋ ಸಾಧ್ಯತೆಗಳಿತ್ತು. ಹೌದು. ಅಂದರೆ ಜಮೀರ್ ಅಹಮದ್ ಖಾನ್ರ ಸಾಮರ್ಥ್ಯ ಅಷ್ಟಿತ್ತು ಅಂತ ದಾವಣಗೆರೆ ದಕ್ಷಿಣದಲ್ಲಿ. ಅಲ್ಲ, ಸಾಮರ್ಥ್ಯ ಒಂದು ಕಡೆಗೆ, ಇವತ್ತು ಚುನಾವಣೆಯಲ್ಲಿ ಕೇವಲ ಸಾಮರ್ಥ್ಯ ಕೆಲಸ ಮಾಡಲ್ಲ. ಸಾಮರ್ಥ್ಯದ ಜೊತೆಗೆ ಒಂದು ಹಣನೂ ಕೆಲಸ ಮಾಡುತ್ತಲ್ಲ, ಹಣಬಲ. ಹೌದ್ರೆ? ಹಣಬಲ, ಜನಬಲ ಅದೂ ಇದೆ. ಯಾರ್ಯಾರು ಎಷ್ಟೆಷ್ಟು ಕಾಂಪಿಟೇಟಿವ್ ಆಗಿ ಕೊಡ್ತಾರೆ ಅಂತಕ್ಕಂಥದ್ದೂ ಸಹಿತ ನಾವು ಏನಪ್ಪ ಅಂದ್ರೆ ನೋಡ್ಬೋದು ಅಲ್ಲಿ ಇವತ್ತಿನ ಚುನಾವಣೆಗಳಲ್ಲಿ. ನಾನು ಅಲ್ಲೇ ನಡೆದಿದೆ ಅಂತೇನು ಹೇಳ್ತಾ ಇಲ್ಲ ನಾನು, ಏನು ಹಣದ್ದೇ ಚಲಾವಣೆ ಆಯಿತು ಅಂಥೇಳಿ. ಆದರೆ ಚುನಾವಣೆಗಳಲ್ಲಿ ಏನಪ್ಪ ಅಂದ್ರೆ ಹಣ ಹರಿತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹಾಗೆ ಕೆಲವು ಸರ ಹಿಂಗಾಗುತ್ತೆ, ಆ ಜಾತಿ ಧರ್ಮವನ್ನು ಮೀರಿ ಹಣ ಕೆಲಸ ಮಾಡಿಬಿಡುತ್ತೆ. ಕೆಲವು ಸರಿ ಹೀಗಾಗುತ್ತೆ, ಯಾವುದೇ ರೀತಿಯಿಂದ ಒಂದು ಜಿದ್ದಾಜಿದ್ದಿ ಬಂದಾಗ ಎಷ್ಟೇ ಹಣ ಸುರಿದ್ರೂ ಕೂಡ ಅಲ್ಲಿ ಜಾತಿ ಧರ್ಮಗಳು ಕೆಲಸ ಮಾಡ್ತವೆ. ಇವೆರಡನ್ನೂ ನೋಡಿದ್ದೀವಿ ನಾವು. ಆ ಎರಡಕ್ಕೂ ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ. ಇನ್ನು ಉತ್ಕರ್ಷ, ಕೊನೆಯದಾಗಿ ಈಗ ಬುಧವಾರದ ದಿನ ಪದಗ್ರಹಣ. ಆ ಪದಗ್ರಹಣದ ಹೊಸ್ತಿಲಿನಲ್ಲಿ ಈ ತರಹದೊಂದು ಅಲಿಗೇಷನ್, ಅದರಲ್ಲೂ ಕೂಡ ಸಿದ್ದರಾಮಯ್ಯರ ಪರಮಾಪ್ತ ಈಗ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಇದು ಒಂದು ತರಹದ ಹೊಸ ವಿವಾದ. ಸೊ ಈ ವಿವಾದಕ್ಕೆ ಸದ್ಯದಲ್ಲೇ ರಾಜ್ಯ ಮಟ್ಟದ ನಾಯಕರು ಇದಕ್ಕೆ ತೆರೆ ಎಳಿಬಹುದಾ, ಅಥವಾ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಡೋ ಸಾಧ್ಯತೆಗಳಿದಾವೆ? ಅಲ್ಲ, ನಮ್ಮ ಪಾರ್ಟಿಗೆ ಸಂಬಂಧ ಪಡದೇ ಇರತಕ್ಕಂಥ ವಿಚಾರ. ಅವರು ತೆರೆ ಎಳಿತಾರೋ ಅಥವಾ ಇದೇ ರೀತಿ ಭಿನ್ನಮತ ಇದಾಗುತ್ತೋ. ಆದರೆ ರಾಜ್ಯದ ಹಿತದೃಷ್ಟಿಯಿಂದ ಹೇಳಬೇಕು ಅಂತಂದರೆ, ಇನ್ನಾದರೂ ಈ ಬಣ ಬಡಿದಾಟಗಳನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಅವ್ರು ಮುಖ ಮಾಡಲಿ. ಅನೇಕ ರೀತಿಯ ಸಮಸ್ಯೆಗಳು ಇವತ್ತು ಜನರನ್ನು ಕಾಡ್ತಾ ಇದೆ. ಅನೇಕ ರೀತಿಯ ಬೊಕ್ಕಸ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ. ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋವಂಥದ್ದು ಇವತ್ತು ಜನರಿಗೆ ಕಾಡ್ತಾ ಇರತಕ್ಕಂಥ ಯಕ್ಷ ಪ್ರಶ್ನೆ. ಹಾಗಾಗಿ ಇನ್ನಾದರೂ ಈ ಬಣ ಬಡಿದಾಟ, ಈ CD, ಆಡಿಯೋ, ವಿಡಿಯೋ ಇವೆಲ್ಲವನ್ನು ಬಿಟ್ಟು ನೈಜ ಜನಪರವಾಗಿ ಏನು ಸಮಸ್ಯೆಗಳಿದೆ ಅದ್ರ ಪರವಾಗಿ ಇವರೆಲ್ಲ ಧ್ವನಿ ಆಗಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ನೀವೇ ಕಿತ್ತಾಡ್ಕೊಂಡು ಇರೋದು 2 ವರ್ಷ, ಇನ್ನು ಮುಂದಕ್ಕಂತೂ ಬರಲ್ಲ ಬಿಡಿ. 28ಕ್ಕಂತೂ ನೋ ಡೌಟ್ ಕಾಂಗ್ರೆಸ್ ವಿಲ್ ಬಿ ವೈಟ್ ವಾಶ್ಡ್ ಫ್ರಮ್ ಕರ್ನಾಟಕ ಈಗಿರೋ ಪರಿಸ್ಥಿತಿಯಲ್ಲಿ. ಹಾಗಾಗಿ
ಸಿಕ್ಕಿರೋಂಥ 2 ವರ್ಷದಲ್ಲಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಪರವಾಗಿ ಕೆಲಸ ಮಾಡಲಿ ಅನ್ನೋಂಥದ್ದು ನಮ್ಮೆಲ್ಲರದು ಆಶಯ. ಎಸ್. ಇನ್ನು ಗಂಗಾಧರ್ ಸರ್, ನನಗನ್ಸುತ್ತೆ ಈಗ ಬೇರೆ ಮುಸ್ಲಿಂ ನಾಯಕರಾಗಿದ್ದಿದ್ರೆ ಬಹುಶಃ ರಾಜ್ಯ ಮಟ್ಟದ ನಾಯಕರೇ ಸ್ವಲ್ಪ ಸಂಧಾನ ಮಾಡಿಬಿಟ್ಟು ಎಲ್ಲೋ ಕ್ಲಿಯರ್ ಮಾಡ್ತಾ ಇದ್ರು. ಆದರೆ ಇಲ್ಲಿ ಆರೋಪ ಕೇಳಿ ಬಂದಿರೋದು BZ ಜಮೀರ್ ಅಹಮದ್ ಖಾನ್ ಎನ್ನುವಂಥ ವ್ಯಕ್ತಿತ್ವದ ಮೇಲೆ. ಒಂದು ಕಡೆ ಹೈಕಮಾಂಡ್ ನಾಯಕರ ಸಂಪರ್ಕ ಜಾಲವು ಅಂದರೆ ಸಂಪರ್ಕವು ಇರುವಂತಹ ವ್ಯಕ್ತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ವೇಣುಗೋಪಾಲು, ಸುರ್ಜೇವಾಲಾ, ರಾಹುಲ್ ಗಾಂಧಿ ಅಂತ ವ್ಯಕ್ತಿತ್ವವು ಕೂಡ ಎಂಟ್ರಿ ಆಗೋ ಸಾಧ್ಯತೆಗಳಿದ್ದಾವ, ನಿಮ್ಗನ್ಸುತ್ತಾ? ಖಂಡಿತ. ಇದು ಸೂಕ್ಷ್ಮ ವಿಷಯ. ಏನೋ ಒಂದು ಇವರೆಲ್ಲ ಒಂದಿಲ್ಲೇ ಬಣ ಬಡದಾಟ ಆಯಿತು, ಒಂದು ಗುಂಪು ಒಂದು ಕಚ್ಚಾಟ ಆಯಿತು ಕರ್ನಾಟಕದ ಲೆವೆಲಲ್ಲಿ ಅಂತಂದ್ರಪ್ಪ ಅಂದರೆ ಅದು ಅವರು ಹೈಕಮಾಂಡ್ನವರು ಅಷ್ಟಕ್ಕೆ ಅವ್ರ ಮೇಲೆ ಬಿಟ್ಬಿಡಂಗಿಲ್ಲ. ಇದು ರಾಜ್ಯದ ಒಂದು ವಿಚಾರ, ಇದು ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಅಂತೇಳಿ ಖರ್ಗೆ ಅವರು ಹೇಳ್ತಾ ಇದ್ರಲ್ಲ, ಏನು ಕುರ್ಚಿ ಗುದ್ದಾಟದ್ದು, ಅವರ ನಾನಾಗಬೇಕು ನೀನಾಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಬಿಡ್ತಾ ಇದ್ದಿರಲಿಲ್ಲ. ಆಮೇಲೆ ಇವರು DK ಶಿವಕುಮಾರ್ ಅವರು ಬಿಡ್ತಾ ಇರಲಿಲ್ಲ. ಹಾಗೆ ಆ ಕಡೆಗೆ ಏನಪ್ಪ ಅಂದ್ರೆ ಮತ್ತೆ ಅಲ್ಲೇ ತೀರ್ಮಾನ ಆಯ್ತು. ಅದು ಅವ್ರಿಗೂ ಸಹಿತ ಏನಪ್ಪ ಅಂತಾರಪ್ಪ ಅಂದ್ರೆ ವಿಚಾರ ಮಾಡ್ತಾರೆ ಹೈಕಮಾಂಡ್. ಹಾಗೆ ಇಲ್ಲಿ ಇವ್ರ ಮೇಲೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಬಿಡಲ್ಲ. ಮತ್ತು ಈ ಜಮೀರ್ ಅಹಮದ್ ಭವಿಷ್ಯವನ್ನು ಏನಪ್ಪ ಅಂತಾರೆ ಕೇವಲ DK ಶಿವಕುಮಾರ್ ಅವ್ರ ಕೈಯಲ್ಲಿ ಕೊಡಲ್ಲ. ನೀ ಏನು ಮಾಡ್ತೀರಾ ಮಾಡಿ ಅಂತೇಳಿ ಅಂತ ನನಗನ್ಸೋದು. ಎಸ್.